ವೇದಿಕೆ ಮೇಲೆ ಜರುಗ್ತಾ ಇದೆ. ಶ್ರೀಮತಿ ಕಾಂತಾ ನಾಯಕ್ ಅವರು ರಚಿಸಿರುವಂತಹ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ನವ ಕೌಶಲ ತ್ವರಿತವಾಗಿ ಆ ಒಂದು ಪುಸ್ತಕವನ್ನ ಓದಿದ್ರೆ ಸಮಗ್ರವಾದಂತಹ ವಿಷಯ ನಿಮ್ಮ ಮಸ್ತಕದಲ್ಲಿ ದಾಖಲಾಗುತ್ತೆ ಅಂತ ಆ ವಿಭಿನ್ನವಾದಂತಹ ಪುಸ್ತಕವನ್ನ ಕಾಂತಾ ಮೇಡಮ್ ಅವರು ತಮಗೆ ಕೊಡಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಬಹಳ ಖುಷಿ ಆಗ್ತಾ ಇದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು. ವೇದಿಕೆ ಮೇಲಿರೋ ಗಣ್ಯರಿಗೆ ಎಲ್ರಿಗೂ ನಮಸ್ಕಾರ. ಹಾಗೆ ಉದ್ಯೋಗ ಮೇಳ, ಇವತ್ತು ಉದ್ಯೋಗ ಅನ್ನೋದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ. ಅದರಲ್ಲೂ ಕೌಶಲ್ಯ ಅಭಿವೃದ್ಧಿ ಅಂದ್ರೆ ಸ್ಕಿಲ್ಸ್. ಏನಾಗುತ್ತೆ, ಸಾಕಷ್ಟು ಬಾರಿ ಕೆಲಸ ಸಿಗುತ್ತೆ, ಬಟ್ ಇಂಟರ್ವ್ಯೂ ಸ್ಟೇಜ್ಗೆ ಹೋದಾಗ ಸ್ಕಿಲ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇಂಟರ್ವ್ಯೂ ಸ್ಟೇಜ್ ಅಲ್ಲಿ ಸಾಕಷ್ಟು ಜನಕ್ಕೆ ಅದನ್ನ ಕ್ರಾಸ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು ಅಥವಾ ಅವ್ರು ಮಾತಾಡೋದಿರ್ಬೋದು, ಅದರಿಂದ ಸಾಕಷ್ಟು ಬಾರಿ ಅಲ್ಲಿ ರಿಜೆಕ್ಟ್ ಆಗ್ತಾ ಹೋಗ್ತಾ ಇದ್ದಾರೆ ಕ್ಯಾಂಡಿಡೇಟ್ಸ್. ಈ ಸ್ಕಿಲ್ ಅನ್ನೋದು ಏನಾಗುತ್ತೆ, ಯಾವ ಸ್ಕಿಲ್ ಅಂತ ತಗೊಂಡು ಅದನ್ನ ನೀವು ಯಾವಾಗ ಡೆವಲಪ್ ಮಾಡ್ಕೋತೀರೋ ಅದು ನಿಮ್ ಕರಿಯರ್ ಖಂಡಿತ ಹೆಲ್ಪ್ ಆಗುತ್ತೆ. ಇವತ್ತು ಈ ಉದ್ಯೋಗ ಮೇಳದಲ್ಲೂ ಅಷ್ಟೇ ಕೌಶಲ್ಯ ಅಭಿವೃದ್ಧಿ ಅಂದ್ರೆ ಸ್ಕಿಲ್. ಆ ಸ್ಕಿಲ್ಗೆ ಒಂದು ಏನೊಂದು ಆಪರ್ಚುನಿಟಿ ಕೊಟ್ಟು ಆ ಆಪರ್ಚುನಿಟಿಯಿಂದ ನಿಮ್ ಜೀವನ, ನಿಮ್ ಕರಿಯರ್ಗಳನ್ನ ಮೂಡ್ಸೋ ಒಂದು ಕಾರ್ಯಕ್ರಮ. ಅಂಡ್ ಇಷ್ಟು ಜನ ಇದೆ. ಮತ್ತೊಂದೇನಂದ್ರೆ ಯಾವ್ದೇ ಇವ್ರು ಹೇಳಿದ್ದಾರೆ, ಈಗ MB ಪಾಟೀಲ್ ಸಾಹೇಬ್ರು ಹೇಳ್ದಂಗೆ ನಾವು ನಮ್ಮ ಗವರ್ನರಿಂದ ಇಷ್ಟೇ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇದೆ. ಯಾಕಂದರೆ ಇದು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲೆಲ್ಲಿ BJP ಯೇತರ ಸರ್ಕಾರಗಳಿವೆ ಅಲ್ಲಿ ಗವರ್ನರ್ ಮುಖಾಂತರ ಆಡಳಿತ ನಡೆಸಬೇಕು ಅಂತಕ್ಕಂಥದ್ದು ಭಾರತೀಯ